ಪ್ರೇಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ನಾಟ್ಯಶಾಸ್ತ್ರ ತ್ರೇತಾಯುಗದಲ್ಲಿ ಮಾನವರೆಲ್ಲರೂ ಕೂಡ ಅತ್ಯಂತ ದುಃಖದಿಂದ ಕಾಲವನ್ನು ಕಳೆಯುವಂತಹ ಸಂದರ್ಭದಲ್ಲಿ ಇಂದ್ರಾದಿ ದೇವತೆಗಳು ಸೃಷ್ಟಿಕರ್ತರಾದಂತಹ ಬ್ರಹ್ಮರಲ್ಲಿ ಹೋಗಿ ಪ್ರಾರ್ಥಿಸಿಕೊಂಡಾಗ ಈ ದುಃಖವನ್ನ ದೂರ ಮಾಡುವಂತಹ ಸರ್ವ ವರ್ಣದವರಿಗೂ ಲಭ್ಯವಾಗುವಂತಹ ದೃಶ್ಯವೋ ಮತ್ತು ಶ್ರವ್ಯವೋ ಆಗಿರುವಂತಹ ಕ್ರೀಡನೀಯಕಂ ಇಚ್ಛಾಮೋ ಎನ್ನುವಂತೆ ಪ್ರಾರ್ಥಿಸಿದಾಗ ಸೃಷ್ಟಿಕರ್ತರಾದಂತಹ ಬ್ರಹ್ಮರು ಋಗ್ವೇದದಿಂದ ಪಾಠ್ಯವನ್ನು, ಯಜುರ್ವೇದದಿಂದ ಅಭಿನಯವನ್ನು ಮತ್ತು ಸಾಮವೇದದಿಂದ ಸಂಗೀತವನ್ನು ಮತ್ತು ಅಥರ್ವವೇದದಿಂದ ರಸಗಳನ್ನು ಸ್ವೀಕರಿಸಿ ನಾಟ್ಯವೇದವನ್ನು ಸೃಷ್ಟಿ ಮಾಡಿದಾಗ ಶಿವ ಪಾರ್ವತಿಯರು ಲಾಸ್ಯ ಮತ್ತು ನರ್ತನವನ್ನ ದಯಪಾಲಿಸಿದರೆ ಭಗವಾನ್ ವಿಷ್ಣು ಪರಮಾತ್ಮನು ಆಂಗಿಕ, ವಾಚಿಕ, ಸಾತ್ವಿಕ, ಆಹಾರ್ಯ ಎನ್ನುವಂತಹ 4 ನಾಟಕೀಯ ಶೈಲಿಗಳನ್ನ ದಯಪಾಲಿಸಿದರೆ ವಿಶ್ವಕರ್ಮರು ಸ್ವರ್ಗದಲ್ಲಿ ರಂಗಭೂಮಿಯನ್ನೇ ನಿರ್ಮಿಸಿದರು. ಹಾಗೆ ಬ್ರಹ್ಮದೇವರು ಭರತ ಮುನಿಗಳನ್ನ ಕರೆದು ಈ ನಾಟ್ಯಶಾಸ್ತ್ರ ಎನ್ನುವುದನ್ನ ಭೂಲೋಕದಲ್ಲಿ ಪ್ರಸಾರ ಮಾಡಬೇಕು ಅಂತ ಹೇಳಿದಾಗ ಭರತ ಮುನಿಗಳು ನಾಟ್ಯಶಾಸ್ತ್ರವನ್ನ ಬರೆದು ತಮ್ಮ 100 ಮಕ್ಕಳ ಜೊತೆಗೆ ಅದರನ್ನ ಭೂಲೋಕದಲ್ಲಿ ಪ್ರಸಾರಪಡಿಸಿದ್ದಾರೆ. ಹೀಗೆ ನಾಟ್ಯಶಾಸ್ತ್ರ ಎನ್ನುವಂತಹದ್ದು ಪಂಚಮ ವೇದ ಅಂತ ಪ್ರಸಿದ್ಧವಾಯಿತು. ಹಾಗೆ ನಾಟ್ಯಶಾಸ್ತ್ರವನ್ನ ಬರೆದಂತಹ ಭರತ ಮುನಿಯವರು ರಂಗಭೂಮಿಯ ಪಿತಾಮಹ ಅಂತಲೇ ಪ್ರಸಿದ್ಧರಾದರು. ಈ ಒಂದು ನಾಟ್ಯಶಾಸ್ತ್ರ ಎನ್ನುವಂತಹದ್ದು ಕೇವಲ ಕಾವ್ಯ ವಿವೇಚನೆಗೆ ಮಾತ್ರ ಸೀಮಿತವಲ್ಲದೆ ಅದು ಒಂದು ನಾಟ್ಯದ ಒಂದು ಸಂಕ್ಷಿಪ್ತ ವಿಶ್ವಕೋಶವಾಗಿ ಪರಿಣಮಿಸಿದೆ. ಈ ನಾಟ್ಯಶಾಸ್ತ್ರದಲ್ಲಿ 36 ಅಧ್ಯಾಯಗಳು 6000 ಶ್ಲೋಕಗಳಿಂದ ಕೂಡಿರುವಂತಹದ್ದು. ಹಾಗೆ ಈ ನಾಟ್ಯಶಾಸ್ತ್ರ ಸಾಮಾನ್ಯವಾಗಿ ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಕ್ರಿಸ್ತಶಕ 1ನೇ ಶತಮಾನದಲ್ಲಿ ರಚಿತವಾಗಿರಬಹುದು ಅನ್ನುವುದು ವಿದ್ವಾಂಸರ ಅಭಿಪ್ರಾಯ. ಸಭಿಕರೇ, ಇಂದು ನಾವು ಬೆಂಗಳೂರಿನ ಪ್ರತಿಷ್ಠಿತ ವಿವೇಕಾನಂದ ಕಲಾ ಕೇಂದ್ರ ಇದರಿಂದ ಪ್ರಸ್ತುತಪಡಿಸಲಿದ್ದೇವೆ ಪಂಚಮೋ ವೇದ ಮತ್ತು ಇದರ ನಿರ್ದೇಶಕರು ಡಾಕ್ಟರ್ ವಿ ನಾಗರಾಜ್ ಅವರು. ನಮಸ್ಕಾರ. ಶಿಷ್ಯರೇ, ಪೂರ್ವರಂಗ ಮುಗಿದಿದೆ. ಈಗ ನಾವು ಕಲಿತಿರುವ ಎಲ್ಲಾ ವಿಚಾರಗಳನ್ನು ತಾರ್ಕಿಕ ಹಾಗೂ ವಿಮರ್ಶಾತ್ಮಕ ದೃಷ್ಟಿಯಿಂದ ಅಭ್ಯಾಸ ಮಾಡೋಣ. ಇದು ಹೊಸ ಪ್ರಯೋಗ, ಯಾವುದೇ ತಪ್ಪುಗಳು ನಡೆಯಬಾರದು. ಪ್ರಾರಂಭಿಸೋಣವೇ? ಪೂಜ್ಯರಿಗೆ ನಮೋ ನಮಃ. ಪೂಜ್ಯರಿಗೆ ನಮೋ ನಮಃ. ಸನ್ಮಂಗಳಾನಿ ಭವಂತು. ನಿಮ್ಮೆಲ್ಲರ ಮನೋಕಾಮನೆಗಳು ಈಡೇರಿ ನಿಮಗೆಲ್ಲ ಸನ್ಮಂಗಳವಾಗಲಿ. ಹೇಳಿ ಪಂಡಿತೋತ್ತಮ, ಯಾವ ಉದ್ದೇಶದಿಂದ ತಾವುಗಳು ಇಲ್ಲಿಗೆ ಬಂದಿದ್ದೀರಿ? ಪೂಜ್ಯರೇ, ತಾವು ರಚಿಸಿದ ನಾಟ್ಯಶಾಸ್ತ್ರ ಗ್ರಂಥವು ಒಂದು ಅಮೂಲ್ಯವಾದ ಕೃತಿಯಾಗಿದೆ. ಅದನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದ ನಂತರ ನಮ್ಮ ಹೃದಯದಲ್ಲಿ ಅನೇಕ ಪ್ರಶ್ನೆಗಳು ಉದಯವಾಗುತ್ತಿವೆ. ನಾವು ಅವುಗಳಿಗೆ ಉತ್ತರವನ್ನು ಹುಡುಕಿಕೊಂಡು ತಮ್ಮ ಬಳಿ ಬಂದಿದ್ದೇವೆ.
ಸಂತೋಷ. ಯಾವುದೇ ಪ್ರಶ್ನೆಗಳಿದ್ದರೂ ನಿಸ್ಸಂಕೋಚವಾಗಿ ಕೇಳಿ, ಉತ್ತರಿಸೋಣ. ಹಿಂಜರಿಕೆ ಬೇಡ. ಗುರುದೇವ, ನಾಟ್ಯಶಾಸ್ತ್ರದ ಪರಿಕಲ್ಪನೆ ಹೇಗೆ ಉದ್ಭವವಾಯಿತು? ಇದರ ಉದ್ದೇಶವೇನು? ನೀವು ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀರಿ. ಇದು ನಾಟಕಕ್ಕೆ ಮಾತ್ರವಲ್ಲ, ಸಾರ್ಥಕ ಜೀವನದ ಸಾರವನ್ನು ಅರ್ಥ ಮಾಡಿಕೊಳ್ಳುವ ಮಾರ್ಗವಾಗಿದೆ. ತ್ರೇತಾಯುಗದಲ್ಲಿ ಮಾನವನು ಕಾಮ ಮತ್ತು ಲೋಭದಿಂದ ಹೃದಯವನ್ನು ತುಂಬಿಸಿಕೊಂಡು ಅಧರ್ಮ ಮತ್ತು ಸಂಘರ್ಷದೆಡೆಗೆ ಸಾಗುತ್ತಿದ್ದಾಗ ಇಂದ್ರನು ನೊಂದು ಬ್ರಹ್ಮನ ಬಳಿಗೆ ಪ್ರಾರ್ಥನೆ ಮಾಡಿದನು. ಯಾವುದಾದರೂ ಒಂದು ಮಾರ್ಗವನ್ನು ದಯಮಾಡಿ ತಿಳಿಸಿ, ದೃಶ್ಯ ಹಾಗೂ ಶ್ರವ್ಯ ಮಾಧ್ಯಮಗಳಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷವನ್ನು ಅರಿತು ಸನ್ಮಾರ್ಗಕ್ಕೆ ಹಿಂದಿರುಗಿ ಸದ್ಗತಿ ಪಡೆಯಲು ಉಪಾಯವನ್ನು ತಿಳಿಸಿ ಎಂದು ಪ್ರಾರ್ಥಿಸಿದಾಗ ಬ್ರಹ್ಮದೇವನು ಈ ಎಲ್ಲ ಅಂಶಗಳ ಪರಿಕಲ್ಪನೆಗಳು ಬರುವ ಈ ಗ್ರಂಥವನ್ನು ಪಂಚಮ ವೇದದ ರಚನೆಯಿಂದ ನಾಂದಿ ಮಾಡಿದನು. ಆದರೆ ಗುರುಗಳೇ, ವೇದಗಳು ಜ್ಞಾನದ ಖಜಾನೆಯಾಗಿರುವಾಗ ಅದರಲ್ಲಿಯೇ ಜಗತ್ತಿನ ರಹಸ್ಯವಿದೆ. ವೇದವೇ ಈ ಉದ್ದೇಶವನ್ನು ಪೂರ್ಣಗೊಳಿಸಲು ಸಾಕಾರವಾಗಿರುವಾಗ ಈ ಹೊಸ ವೇದದ ರಚನೆಯ ಅವಶ್ಯಕತೆ ಇತ್ತೆ? ಸಾಮಾನ್ಯವಾಗಿ ಜನರಿಗೆ ಈ ವೇದಗಳನ್ನು ಅರ್ಥೈಸಿಕೊಳ್ಳಲು ಕಷ್ಟವಾಗಬಹುದು. ಹಾಗಾಗಿ ಅದು ಎಲ್ಲರಿಗೂ ಸುಲಭವಾಗಿ ಅರ್ಥವಾಗಬಹುದಾದ ಮಾಧ್ಯಮವಾಗಿದೆ. ಈ ನಾಟಕ, ನಾಟ್ಯ ಇದನ್ನು ವೀಕ್ಷಿಸಿ ಅದರ ಮೂಲಕ ಧರ್ಮ ಮಾರ್ಗದಲ್ಲಿ ಸಾಗಬಹುದಾಗಿದೆ. ಈ ಉದ್ದೇಶಕ್ಕಾಗಿ ಬ್ರಹ್ಮನು 4 ವೇದಗಳ ತತ್ವಗಳನ್ನು ಮಿಶ್ರಣ ಮಾಡಿ ನಾಟ್ಯಶಾಸ್ತ್ರವನ್ನು ರಚಿಸಿದ್ದಾನೆ. 4 ವೇದಗಳ ತತ್ವಗಳು ಅದು ಯಾವುದು ಗುರುದೇವ? ನಾಟಕದಲ್ಲಿ ನೀವು ಈಗ ಕೇಳುತ್ತಿರುವ ವಿಚಾರಗಳನ್ನು ಬ್ರಹ್ಮದೇವನು ವೇದದಿಂದ ತೆಗೆದುಕೊಂಡಿದ್ದಾನೆ. ಈ ಸುಂದರ ಗಾನದ ಆಧಾರ ಸಾಮವೇದವಾಗಿದೆ. ಯಜುರ್ವೇದದಿಂದ ವಿಶೇಷತೆ ಮತ್ತು ಅಥರ್ವಣ ವೇದದಿಂದ ರಸವನ್ನು ತೆಗೆದುಕೊಂಡಿದ್ದಾರೆ. 4 ವೇದಗಳ ಅಂಶಗಳನ್ನು ಸೇರಿಸಿ ನಾಟ್ಯಶಾಸ್ತ್ರದ ಪ್ರಾರಂಭವನ್ನು ಮಾಡಲಾಗಿದೆ. ಗುರುದೇವ, ಹಾಗಾದರೆ ನಾಟಕವು ಕೇವಲ ಕಲಾವಿದರಿಗಾಗಿ ಮಾತ್ರವೇ ಸೀಮಿತವಾಗಿದೆ? ಇಲ್ಲ. ಈ ಪ್ರಶ್ನೆ ದಾನವರು ಬ್ರಹ್ಮನ ಮುಂದೆ ಇಟ್ಟಿದ್ದರು. ಹಾಗಾಗಿ ಬ್ರಹ್ಮನು ಉತ್ತರಿಸಿದ್ದಾನೆ. ನಾಟ್ಯಶಾಸ್ತ್ರವು ಎಲ್ಲರಿಗೂ ಆಗಿರಬೇಕು. ಇದು ದೇವತೆಗಳು, ದಾನವರು ಮತ್ತು ಮಾನವರೆಲ್ಲರ ಶುಭ ಅಶುಭ ಕಾರ್ಯಗಳನ್ನು ಪ್ರತಿಬಿಂಬಿಸಲು ಸಹಾಯ ಮಾಡುತ್ತದೆ. ನಾಟಕವು ದುಃಖ, ಕ್ರೋಧ, ಶೋಕ ಮುಂತಾದ ಮನಸ್ಸಿನ ಅಂತರಾಳದ ಭಾವನೆಗಳನ್ನು ಸಶಕ್ತವಾಗಿ ಅಭಿವ್ಯಕ್ತಿಪಡಿಸುವ ಮಾಧ್ಯಮವೇ ಅಭಿನಯ. ಇಂತಹ ಹಲವಾರು ಭಾವನೆಗಳನ್ನು, ನವರಸಗಳನ್ನು ಕ್ರೋಢೀಕರಿಸಿ ಪ್ರದರ್ಶಿಸುವ ಮಾಧ್ಯಮವೇ ನಾಟಕ. ವೇದಿಕೆಗಳಲ್ಲಿ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆ ಸನ್ನಿವೇಶಗಳನ್ನು ವೀಕ್ಷಿಸಿದಾಗ ಜನಸಾಮಾನ್ಯರೆಲ್ಲರೂ ಸಮಾನ ಸಂವೇದನೆಗಳನ್ನು ಪಡೆದು ಸನ್ಮಾರ್ಗದಲ್ಲಿ ನಡೆಯಲು ಇದು ಸುಲಭ ಸಾಧ್ಯವಾಗಿದೆ. ಅದ್ಭುತ! ಎಲ್ಲ ಸೃಷ್ಟಿಯ ಸಂಗ್ರಹ. ಈ ಕಲೆಯು ಲೌಕಿಕ, ಅಲೌಕಿಕವು, ಬಹುಧರ್ಮೀಯವು ಮತ್ತು ಎಲ್ಲ ಪ್ರಾಣಿಗಳ ಭಾವನೆಯ ಅಭಿವ್ಯಕ್ತಿಯ ನವ್ಯ ಕಲೆ ಆಗಿದೆ. ಹೌದು ಪಂಡಿತರು, ನಾಟ್ಯವನ್ನು ಎಲ್ಲ ಕಲೆಗಳ ಉದ್ಭವವೆಂದು ಅಥವಾ ಎಲ್ಲ ಕಲೆಗಳ ಸಂಗಮವೆಂದು ಹೇಳಬಹುದು. ಮುನಿಗಳೇ, ನಿಜವಾಗಿಯೂ ನಾಟ್ಯಕಲೆ ಅದ್ಭುತವಾಗಿದೆ. ಪ್ರತಿಯೊಬ್ಬ ಮಾನವನು ಬದುಕಿರಲು ಉಸಿರಿನ ಅವಶ್ಯಕತೆ ಎಷ್ಟಿದೆಯೋ ಅಷ್ಟೇ ನಾಟಕವು ಜೀವಿತದ ಇರುವಿಕೆಯನ್ನು ಅನುಸರಿಸಲು ಅಗತ್ಯ. ಆದರೆ ನಮ್ಮ ಸಮಾಜವು ಗಂಭೀರವಾಗಿ ತೆಗೆದುಕೊಳ್ಳದೆ ಕಲಾವಿದರು ಕಲೆಯನ್ನು
ಕಲೆಗೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ಹೀಗೆ ಕೀಳಾಗಿ ಕಾಣುತ್ತಿರುವುದು ಸರಿಯೇ? ನಾವು ಕಲಾವಿದರೇ ಹೊರತು ನಿಯಂತ್ರಕರಲ್ಲ. ಕಲೆಯ ಕೆಲಸ ನಮ್ಮ ಧರ್ಮವಾಗಿದೆ. ನಮ್ಮ ಶಾಸ್ತ್ರದಲ್ಲಿ, ನಮ್ಮ ಕಲೆಯ ಶಾಸ್ತ್ರದಲ್ಲಿ ನಾವು ನಿಯಂತ್ರಕರನ್ನು ಪ್ರಶಂಸಿಸಬೇಕು, ಪ್ರಯೋಗಗಳನ್ನು, ಉಪಕರಣಗಳನ್ನು ಒದಗಿಸಬೇಕು. ನಾಟಕ ಮಾತ್ರ ಕಲೆಯ ಕೆಲಸವಲ್ಲ, ಇದು ಸಮಾಜವನ್ನು ಪ್ರತಿಬಿಂಬಿಸುವ ದರ್ಪಣವಾಗಬೇಕು ಮತ್ತು ಅಲ್ಲಿ ಸಮಾಜದ ದ್ವಂದ್ವಗಳ ಪ್ರದರ್ಶನಕ್ಕೆ ಮುಕ್ತ ಅವಕಾಶವಿರಬೇಕು. ಇದು ಮಾನವೀಯತೆಯನ್ನು ಸತ್ಯದ ಮಾರ್ಗದ ಮೇಲೆ ಕೊಂಡೊಯ್ಯುವ ಒಂದು ಸಾಧನವಾಗಿದೆ. ನಾಟ್ಯ, ನಾಟಕಗಳು ದೇಶ, ಧರ್ಮ ಮತ್ತು ಭೌಗೋಳಿಕ ಪರಿಧಿಯನ್ನು ಮೀರಿ ಅತೀತವಾದ ಸರ್ವಾಂಗೀಣ ಮನುಷ್ಯತ್ವವನ್ನು ಪರಿಚಯಿಸುತ್ತದೆ. ಇಂದೂ ಕೂಡ ನಾಟಕವು ಸಮಾಜದಲ್ಲಿ ವಿಷಮ ಸನ್ನಿವೇಶಗಳನ್ನು ದೂರವಿಟ್ಟು ಸಮತೆಯ ಭಾವನೆ ತರಲು ಸಹಾಯ ಮಾಡುತ್ತದೆ. ಇದು ನಿಸ್ಸಂದೇಹವಾಗಿ ಭೂಮಿಯನ್ನು ಸ್ವರ್ಗ ಮಾಡಬಹುದು. ಮುನಿಗಳೇ, ಕಲೆಯೇ ಇಲ್ಲದ ಸಮಾಜವು ಪ್ರಾಣಿಗಳ ಸಮಾಜವಾಗುವುದಿಲ್ಲವೇ? ಇದೇ ಆಶಯದೊಂದಿಗೆ ಸಮಾಜ ಕಲೆಗೆ ಮತ್ತು ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು. ಅವರಿಗೆ ದೊರಕಬೇಕಾದ ಸ್ಥಾನಮಾನಗಳನ್ನು ನೀಡಿ ಗೌರವಿಸಬೇಕು. ಇದಕ್ಕೆಂದೇ ನಾನು ಈ ನಾಟ್ಯಶಾಸ್ತ್ರವನ್ನು ಪಂಚಮ ವೇದವೆಂದೇ ಕರೆಯುತ್ತೇನೆ. ಪಂಚಮ ವೇದ ಎಲ್ಲ ವೇದಗಳ ಜ್ಞಾನ. आङ्गिकं भुवनं यस्य वाचिकं सर्ववाङ्मयम् आहार्यं चन्द्र तारादि तं नमः सात्विकं शिवम् ॐ नमः शिवाय। ॐ नमः शिवाय। ॐ नमः शिवाय। ಪಂಡಿತೋತ್ತಮರೇ, ನನ್ನ ರಂಗಕರ್ಮಿಗಳು ಒಂದು ನಾಟಕವನ್ನು ಪ್ರದರ್ಶಿಸಲು ತಯಾರಿ ಮಾಡಿಕೊಂಡಿದ್ದಾರೆ. ನೀವೆಲ್ಲರೂ ಆ ನಾಟಕವನ್ನು ನೋಡಿ ಆನಂದಿಸಬೇಕಾಗಿ ಹೇಳಿಕೊಳ್ಳುತ್ತಿದ್ದೇನೆ. ಬನ್ನಿ, ಪ್ರದರ್ಶನ ಸಿದ್ಧವಾಗಿದೆ, ನೋಡಲು ಹೋಗೋಣ. ಭರತ ಮುನಿಗಳ ಪಂಚಮ ವೇದಕ್ಕೆ ಜಯವಾಗಲಿ.